ಹೇಳಿ ಸರ್. ಆತ್ಮೀಯ ನನ್ನ ಅತಿಥಿ ಉಪನ್ಯಾಸಕ ವೃತ್ತಿ ಬಾಂಧವರೇ, ಇವತ್ತಿನ ದಿವಸ ಗದಗನಲ್ಲಿ ರಾಜ್ಯ ಮಟ್ಟದ ಹೋರಾಟವನ್ನು ಹಮ್ಮಿಕೊಂಡಿದ್ದೇವೆ. ನಮಗೆಲ್ಲ ಗೊತ್ತಿದೆ, ಈ ಉನ್ನತ ಶಿಕ್ಷಣ ಇಲಾಖೆಯ ದ್ವಂದ್ವ ನಿಲುವುಗಳನ್ನು ಖಂಡಿಸಿ ನಾವು ಹೋರಾಟವನ್ನು ಮಾಡ್ತಾ ಇದ್ದೇವೆ. ದಯಮಾಡಿ ಕ್ವಾಲಿಫೈಡ್ ನಾನ್ ಕ್ವಾಲಿಫೈಡ್ ಅನ್ನೋದೇ ಮತ್ತೆ ನಾಳಿನ ದಿವಸ ಎಲ್ಲರೂ ಕೂಡ ಗದಗಿಗೆ ಆಗಮಿಸಬೇಕಂತ ಹೇಳಿ ಈ ಮೂಲಕ ತಮ್ಮಲ್ಲಿ ವಿನಂತಿಸ್ಕೊಳ್ತಾ, ಯಾರು ಕೂಡ ಪಾಠ ಮಾಡಕ್ ಹೋಗ್ಬೇಡಿ. ದಯಮಾಡಿ ಎಲ್ಲರೂ ಕೂಡ ಈ ಹೋರಾಟಕ್ಕೆ, ಇದು ಕೊನೆಯ ಹೋರಾಟ ಅಂತ ಹೇಳಿ ಬಹಳಷ್ಟು ಹೋರಾಟಗಳಲ್ಲಿ ಅದನ್ನೇ ಹೇಳ್ಕೊತಾ ಬಂದಿದ್ದೇವೆ. ಇದು ಕೂಡ ಮುಂದಿನ ಹೋರಾಟ ಹಿಂಗೆ ಆಗಬಾರ್ದು. ದಯಮಾಡಿ ಎಲ್ಲರೂ ಕೂಡ ಈ ಪಾಠ ಮಾಡೋದನ್ನು ಬಿಟ್ಟು ಬರ್ಬೇಕಂತೇಳಿ ಈ ಮೂಲಕ ತಮ್ಮಲ್ಲಿ ನಾನು ಎಲ್ಲ ರಾಜ್ಯದ ಅತಿಥಿ ಉಪನ್ಯಾಸಕರಲ್ಲಿ, ಅದು ಕ್ವಾಲಿಫೈಡ್ ಇರಲಿ ನಾನ್ ಕ್ವಾಲಿಫೈಡ್ ಇರಲಿ, ಎಲ್ಲರೂ ಕೂಡ ಬರ್ಬೇಕಂತೇಳಿ ಈ ಮೂಲಕ ತಮ್ಮಲ್ಲಿ ಮನವಿ ಮಾಡ್ಕೊಳ್ತೇನೆ. ಜೊತೆಗೆ ಏನು ಬೆಳಗ್ಗೆನೆ ಒಂದು 10:30ಕ್ಕೆ ಎಲ್ಲರೂ ಬರಬೇಕು. ಮತ್ತು ಏನು ನಿಮಗೆಲ್ಲ ಇರಲಿಕ್ಕೆ ವ್ಯವಸ್ಥೆ ಕೂಡ ಮಾಡಲಾಗಿದೆ. ಈಗಾಗಲೇ ಹೇಳಿದೆ, ಅಲ್ಲಿ ಹೋಗಿ ತಾವೆಲ್ಲರೂ ವಸತಿ ವ್ಯವಸ್ಥೆಯಲ್ಲಿ ಇರಬೇಕಂತ ಈ ಮೂಲಕ ತಮಗೆ ತಿಳಿಸ್ತಾ, ಎಲ್ಲರೂ ಕೂಡ ಕುಂಟು ನೆಪ ಹೇಳದೆ ರಾಜ್ಯದ ಎಲ್ಲ ಜಿಲ್ಲೆಯಿಂದ ಬರ್ತಾ ಇದ್ದಾರೆ. ಇದು ಕೂಡ ನೈಟ್ ಜರ್ನಿ ಮಾಡ್ತಾ ಇದ್ದಾರೆ. ತಾವೆಲ್ಲರೂ ಬರ್ಬೇಕಂತೇಳಿ ಈ ಮೂಲಕ ತಮ್ಮಲ್ಲಿ ಮತ್ತೊಮ್ಮೆ ವಿನಂತಿ ಮಾಡ್ಕೊಳ್ತೇನೆ. ಈಗಾಗಲೇ ನಮ್ಮ ಹೋರಾಟವನ್ನು ಈಗಾಗಲೇ ಏನು ಮಾನ್ಯ ಸಭಾಪತಿಗಳಿರ್ಬೋದು, ಹಾಗೂ ವಿಧಾನ ಪರಿಷತ್ತಿನ ಸದಸ್ಯರಾಗಿರುವಂಥ SV ಸಂಕನೂರ್ ಸರ್ ಇರ್ಬೋದು, ಮತ್ತು ಜಗದ್ಗುರು ಡಾಕ್ಟರ್ ತೋಂಟದಾರ ಸಿದ್ದರಾಮ ಶ್ರೀಗಳು ಇರ್ಬೋದು, ಈಗಾಗಲೇ ನಮಗೆ ಬಂದು ಬೆಂಬಲವನ್ನು ಸೂಚಿಸಿ ಮಾನ್ಯ ಮುಖ್ಯಮಂತ್ರಿಗಳೊಂದಿಗೆ ಜೊತೆಗೆ ನಾನು ಮಾತನಾಡ್ತೇನೆ ಅನ್ನುವಂಥ ಮಾತನ್ನು ಮಾನ್ಯ ಸಭಾಪತಿಗಳು ಕೂಡ ಹೇಳಿದ್ದಾರೆ. ದಯವಿಟ್ಟು ನೀವೆಲ್ಲರೂ ಬರಬೇಕಂತ ಈ ಮೂಲಕ ಮತ್ತೊಮ್ಮೆ ನಾನು ವಿನಂತಿ ಮಾಡ್ಕೊತೇನೆ. ಜೈ ಭುವನೇಶ್ವರಿ.